ಕೇಳಿ ಹೇಗೋ ಎದ್ದು ನಿಂತಿದ್ಲು. ಅಷ್ಟರವಳು ದಬಕ್ಕನ್ ಕೆಳಗೆ ಬಿದ್ಲು. ಆ ಯಪ್ಪ, ತುಂಬ ನೋವಾಗ್ತಿತ್ತು ಅವಳಿಗೆ. ಅವಳು ಮನಸ್ಸಿನಲ್ಲೇ ಅಭಿನವ್ಗೆ ಬೈಕೊಂಡ್ಳು. 1 ತಿಂಗಳು ಎಷ್ಟು ಆರಾಮಾಗಿದ್ದೆ. ಅವಳು ಮನಸ್ಸಿನಲ್ಲೇ ಬೈತಾ ಇದ್ಲು. ಅವಳು ಹೇಗೋ ಎದ್ದು ಬಾತ್ರೂಮ್ವರೆಗೂ ಹೋದ್ಲು. ಕೇಳಿ ಶವರ್ ಕೆಳಗೆ ನಿಂತಿದ್ಲು. ಅವಳ ಮೇಲೆ ನೀರಿನ ಹನಿಗಳು ಹೊಳಿತಿದ್ವು. ಅವಳ ಮುಖ ಕಾಂತಿಯಿಂದ ಮಿಂಚ್ತಿತ್ತು. ಅವಳು ಎದುರಿಗಿದ್ದ ದೊಡ್ಡ ಕನ್ನಡಿ ಮೇಲೆ ಅವಳ ದೃಷ್ಟಿ ಬಿತ್ತು. ಅವಳು ತನ್ನನ್ನು ತಾನು ನೋಡಿಕೊಂಡ್ಳು. ದೀರ್ಘವಾಗಿ ಉಸಿರು ಬಿಟ್ಲು. ರಾಕ್ಷಸ. ಕೇಳಿ ತನ್ನ ಕಣ್ಣುಗಳನ್ನ ಮುಚ್ಕೊಂಡ್ಳು. ಆಗ ಅವಳಿಗೆ ಯಾರೋ ತನ್ನ ಸೊಂಟವನ್ನು ಸವರ್ತಿರೋ ಅಂಥ ಅನುಭವ ಆಯಿತು. ಕೇಳಿ ಮೆಲ್ಲನೆ ಕಣ್ಬಿಟ್ಲು. ಅಭಿನವ್ನ ಸುಂದರ ಮುಖ ಅವಳ ಎದುರಿಗಿತ್ತು. ಇದೇನು ಮಾಡ್ತಿದ್ದೀರಾ? ನಿನಗೇನು ಅನಿಸುತ್ತೆ? ಅಭಿನವ್ ಮೆಲ್ಲನೆ ಅವಳ ಕಿವಿಯಲ್ಲಿ ಹೇಳ್ದ. ಕೇಳಿ ತನ್ನ ತೋಣುಗಳನ್ನ ಅವನ ಕುತ್ತಿಗೆಗೆ ಸುತ್ತಾ, ನಿನ್ನೊಳಗಿನ ಪ್ರಾಣಿಯ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವನಿಗೆ ಹೇಳು ಸುಮ್ಮನಿರೋದಕ್ಕೆ ಅಂದ್ಲು. ನಿನ್ನೆ ರಾತ್ರಿ ನೀನನ್ನು ತುಂಬ ಸುಸ್ತಾಗಿಸಿದ್ಯಾ. ನನಗಲ್ಲಿ ನೋವಾಗ್ತಿದೆ, ಸರಿಯಾಗಿ ನಡೆಯೋದಕ್ಕೂ ಕೂಡ ಆಗ್ತಾಯಿಲ್ಲ ಅಂತ ಕೇಳಿ ದೂರು ನೀಡಿದ್ಲು. ಹಾಗಾದರೆ ನೀನು ಇಂಥ ಕೆಲಸಗಳನ್ನ ಮಾಡೋದಾದರೂ ಯಾಕೆ? ನಾನು ನನ್ನ ಹತೋಟಿ ಕಳ್ಕೊಳ್ಳುವಂತೆ ಅಂತ ಅಭಿನವ್ ಕೇಡಿಯ ಕೆನ್ನೆಯನ್ನು ಜಗ್ತಾ ಕೇಳ್ದ. ಕೇಡಿಯ ಮುಖ ಹುಬ್ಬಿಸ್ಕೊಂಡು ತಿರ್ಕೊಂಡ್ಳು. ಅವಳು ತನ್ನ ಕೈಗಳನ್ನ ಕಟ್ಕೊಂಡು, ನೀನು ತುಂಬ ಕೆಟ್ಟವನು ಅಂದ್ಲು. ಅಭಿನವ್ ಹಿಂದಿನಿಂದ ಅವಳನ್ನ ಅಪ್ಕೊಳ್ತಾ, ಒಪ್ಕೋ, ಇಲ್ದಿದ್ರೆ ನನ್ನದೇ ರೀತಿಯಲ್ಲಿ ಒಪ್ಪಿಸ್ತೀನಿ ಅಂತ ಅವಳ ಕಿವಿಯಲ್ಲಿ ಏನೋ ಪಿಸುಗುಡ್ತಾ. ಕೇಡಿ ಕೆನ್ನೆಗಳು ಕೆಂಪಾದವು. ಅವಳು ತಿರುಗಿ ಅವನ ಎದೆಯಲ್ಲಿ ಮುಖ ಮುಚ್ಕೊಂಡ್ಳು. ಜೋರಾಗಿ ಅಭಿನವನ ಎದೆ ಕಚ್ಚಿದ್ಲು. ನೀನು ತುಂಬ ರಾಕ್ಷಸ ಅಂತ ಅಭಿನವ್ ನಗ್ತ. ಕೇಳಿ ಅಭಿನವನ ಕಣ್ಣುಗಳಲ್ಲಿ ನೋಡ್ತಾ, ಇನ್ನೂ ಕೋಪದಲ್ಲಿದ್ಯಾ ಅಂತ ಕೇಳಿದ್ಲು. ಹ್ಞೂ ಅಂತ ಅಭಿನವ್ ಉತ್ತರಿಸ್ದ. ಕೇಳಿ ಕಣ್ಣುಗಳಲ್ಲಿ ನೀರು ಬಂತು. ನಾನು ನಿನ್ನನ್ನು ಬಿಟ್ಟು ಎಂದಿಗೂ ಹೋಗೋದಕ್ಕೆ ಬಯಸಿರಲಿಲ್ಲ. ನಿನ್ನ ಈ ಕೋಪ ನನ್ನ ಎದೆಯನ್ನು ಸೀಳ್ತಿದೆ ಅಂದ್ಲು. ಅಭಿನವ್ ಅವಳ ಕಣ್ಣುಗಳಲ್ಲಿ ನೋಡ್ತಾ, ನಿನ್ನ ಮೇಲೆ ಕೋಪ ಅಂತೂ ತುಂಬ ಇತ್ತು, ಆದರೆ ಅಂದ. ಆದರೆ ಏನು ಅಂತ ಕೇಳಿದ್ಲು. ನಿನ್ನನ್ನು ನೋಡಿದ ತಕ್ಷಣ ಕೋಪ ಎಲ್ಲ ಮಾಯ ಆಗ್ಬಿಡ್ತು ಅಂತ ಅಭಿನವ್ ಹೇಳಿದಾಗ ಕೇಳಿ ನಗ್ತಾ, ನಿನ್ನಿಂದ ಒಂದು ಕ್ಷಣವೂ ದೂರ ಇರೋದಕ್ಕಾಗೋದಿಲ್ಲ ಅಂದ್ಲು. ಎಲ್ಲವೂ ಮುಗಿದ ಮೇಲೆ ನಾನು ನಿನಗೆ ಒಂದು ದೊಡ್ಡ ಸರ್ಪ್ರೈಸ್ ನೀಡ್ತೀನಿ ಅಂದ್ಲು. ಅಂತಹ ಸರ್ಪ್ರೈಸ್ ಏನು ಅಂತ ಅಭಿನವ್ ಕೇಳಿದಾಗ, ಇಲ್ಲ ಈಗಿಲ್ಲ ಅಂತ ಕೇಳಿ ನಾಚ್ತಾ ಹೇಳಿದ್ಲು. ಅಭಿನವ್ ಅವಳ ಸೊಂಟವನ್ನು ಹಚ್ಚಿಬಿಡ್ತಾ, ಹೇಳು ಇಲ್ದಿದ್ರೆ ಅಂದ. ಅಭಿನವ್ನ ಕೈ ಎಲ್ಲೆಲ್ಲೋ ಜಾರ್ತಿತ್ತು. ಕೇಳಿ ಅವನ ಕೈ ಹಿಡ್ಕೊಂಡು ಬೇಡ ಅಂದ್ಲು. ಕೇಳಿ ಅಭಿನವ್ನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದ್ಲು. ಅಭಿನವ್ನ ಕಣ್ಣುಗಳು ಅರಳಿದ್ವು. ತಕ್ಷಣ ಅವಳನ್ನ ಎತ್ಕೊಂಡು ಗಿರಗಿರನೆ ತಿರುಗಿಸ್ತಾ ಕೇಳಿ ನಗ್ತಿದ್ಲು. ಖುಷಿಯಾಗಿದೆಯಾ ನಿನಗೆ? ತುಂಬ ಖುಷಿಯಾಗಿದೆ ಅಂತ ಅಭಿನವ್ ಅವಳನ್ನು ಮುತ್ತಿಡ್ತಾ ಹೇಳ್ದ. ಕೇಳಿ ಕಣ್ಬಿಟ್ಲು. ಬಾತ್ರೂಮ್ನಲ್ಲಿ ಯಾರೂ ಇರಲಿಲ್ಲ. ಅವಳು ತೆರೆದ ಕಣ್ಣುಗಳಿಂದ ಕನಸು ಕಾಣ್ತಿದ್ಲೆ. ಅವಳ ಮುಖದ ನಗು ಮಾಯವಾಯಿತು. ಅವಳ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಈ ಮನುಷ್ಯನನ್ನು ಹುಚ್ಚಿ ಮಾಡ್ತಾನೆ. ಅವಳು ತೆರೆದ ಕಣ್ಣುಗಳಿಂದ ಕನಸು ಕಂಡಿದ್ದು ಇದೇ ಮೊದಲಲ್ಲ. ಕೇಳಿ ರೂಮಿಗೆ ಮರಳಿದ್ಲು. ಅವಳು ಬಾತ್ರೂಮ್ ಧರಿಸಿದ್ಲು. ಅವಳ ದೃಷ್ಟಿ ಹಾಸಿಗೆ ಮೇಲೆ ಬಿತ್ತು. ನಂತರ ತನ್ನ ಹರಿದ ಬಟ್ಟೆಗಳ ಮೇಲೆ. ಅವಳಲ್ಲಿಂದ ಕಣ್ಣು ತಿರುಗಿಸ್ಕೊಂಡ್ಳು. ಅಷ್ಟರಲ್ಲೇ ಅವಳ ಫೋನ್ ರಿಂಗ್ ಆಯಿತು. ಅವಳು ಕರೆ ಸ್ವೀಕರಿಸಿದ್ಲು. 30 ನಿಮಿಷದ ಸಿದ್ಧಾಗು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಇನ್ನೊಂದು ಕಡೆಯಿಂದ ರಿದಮ್ ಹೇಳಿದ. ಕೇಳಿ ತನ್ನ ಫೋನ್ ಮೇಲಿನ ಹಿಡಿತವನ್ನು ಬಿಗಿಗೊಳಿಸಿದ್ಲು. ಅವಳ ಭಾವನೆಗಳು ಬದಲಾದವು. ಅವಳ ಮುಖದಲ್ಲಿ ಕುತಂತ್ರದ ನಗು ಮೂಡ್ತು. ಸರಿ ಡಾರ್ಲಿಂಗ್ ಅಂದ್ಲು. ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಬೇಬಿ ಅಂತ ರಿದಮ್ ಹೇಳಿದಾಗ ಕೇಳಿ ಹಲ್ಲು ಕಡ್ಕೊಂಡ್ಳು. ನಾನು ಕೂಡ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಡಾರ್ಲಿಂಗ್ ಅಂತ ಸುಳ್ಳು ಹೇಳಿದ್ಲು. ರಿದಮ್ ಕರೆ ಕಟ್ಟು ಮಾಡ್ದ. ಕೇಳಿ ಫೋನನ್ನು ಹಾಸಿಗೆ ಮೇಲೆ ಎಸೆದ್ಲು. ಅವಳು ತಿರುಗಿದ್ಲು. ಅವಳ ಕಣ್ಣುಗಳು ಅರಳಿದ್ವು. ಸೋಫಾದ ಮೇಲೆ ಪವಿತ್ರ, ರೋಹಿ ಮತ್ತು ರೀಟಾ ಕೂತಿದ್ರು. ಅವರೆಲ್ಲರೂ ಕೇಡಿಗೆ ಶುಭಾಶಯ ತಿಳಿಸಿದರು. ಕೇಡಿ ಹೋಗಿ ಹಾಸಿಗೆ ಮೇಲೆ ಕೂತ್ಲು. ಅಭಿನವ್ ರಹಾನೆ ನಿಮ್ಮನ್ನು ನೋಡಿದ್ರು. ಅದು ಅವರ ಮಲತಮ್ಮನ ಜೊತೆ.
ಪಾರ್ಟಿ ಹಾಲ್ನಲ್ಲಿ ಅವರೆಲ್ಲರೂ ಇದ್ದರು. ಆದರೆ ಯಾರ ಗಮನವೂ ಅವ್ರ ಕಡೆ ಹೋಗಿರಲಿಲ್ಲ. ಪಾರ್ಟಿ ಹಾಲ್ನ ನಡೆದದ್ನೆಲ್ಲ ಅವ್ರು ನೋಡಿದರು. ಅಭಿನವ್ ತುಂಬ ಕೋಪದಲ್ಲಿದ್ದರು. ಪೂರ್ತಿ ಯಮನಂತೆ ಕಾಣ್ತಿದ್ರು ಅಂತ ಪವಿತ್ರ ಹಿಡಿದ್ಲು. ಒಂದು ಕ್ಷಣ ಅವರ ಕಡೆ ನೋಡಿದ ತಕ್ಷಣ ಮೆದುಳು ಕೆಲಸ ಮಾಡೋದನ್ನೇ ನಿಲ್ಲಿಸಿತ್ತು ಅಂದ್ಲು ಪವಿತ್ರ. ಹ್ಞೂ ಅಂತ ರೀಟಾ ಮತ್ತು ರೂಹಿ ಧ್ವನಿ ಕೂಡಿಸಿದ್ರು. ಅವ್ರು ಎಷ್ಟು ಭಯಾನಕವಾಗಿ ಕಾಣ್ತಿದ್ರು. ಯಾರಾದರೂ ಅವ್ರ ಮುಂದೆ ಒಂದು ಮಾತಾಡೋ ಧೈರ್ಯ ಮಾಡಿದ್ರಾ? ಆದರೆ ಅವ್ರು ಎಷ್ಟು ಹಾಟ್ ಆಗಿದ್ದಾರೆ ಅಂತ ಅಕ್ಷತಾ ರೋಹನಿ ನಿಟ್ಟುಸಿರು ಬಿಟ್ಲು. ನೋಡಲು ಎಷ್ಟು ರುಚಿಯಾಗಿದ್ದಾರೆ ಅಂದ್ಲು. ಹ್ಞೂ, ಕೋಪದಲ್ಲಂತೂ ಪ್ರಳಯವನ್ನೇ ತರ್ತಿದ್ರು ಅಂತ ರೂಹಿ ಮತ್ತು ರೀಟಾ ಹೇಳಿದ್ರು. ನೀವು ಮೂವರು ಹೇಳ್ತಿರೋದು ಸರಿ ಇದೆ ಅಂತ ಪವಿತ್ರ ಹೇಳಿದ್ಲು. ಅವರ ಆಗತ್ತು ಹೃದಯ ಮುಟ್ಟುಬಿಡ್ತು ಅಂತ ರೂಹಿ ಹೇಳಿದ್ಲು. ಗೊತ್ತಾ, ಹೃದಯ ಬಡಿತ ಹೆಚ್ಚಾಗ್ಬಿಡ್ತು ಅಂದ್ಲು. ಆ ನಾಲ್ವರು ತಮ್ಮಷ್ಟಕ್ಕೆ ತಾವೇ ಮಾತಾಡ್ತಾ ಅಭಿನವ್ನ ಹೊಗಳಿಕೆಯ ಸೇತುವೆ ಕಟ್ತಿದ್ರು. ಇದರ ಅರಿವಿಲ್ಲದ ಒಬ್ಬರು ಕೋಪದಿಂದ ಕುದೀತಿದ್ರು. ಅಕ್ಷತಾ ಮತ್ತೆ ನಿಟ್ಟುಸಿರು ಬಿಟ್ಟು ಅವರೆಷ್ಟು ಹಾಟ್ ಅಂದ್ಲು. ಆ ನಾಲ್ವರು ತಮ್ಮಲ್ಲೇ ಮಸ್ತಿ ಮಾಡ್ತಾ ಅಭಿನವ್ನನ್ನು ಹೊಗಳ್ತಿದ್ರು. ಯಾರೇ ಆಗಲಿ ಮಿಸ್ಟರ್ ರೋಹಾನಿ ಅವ್ರ ವಿಚಾರವೇ ಬೇರೆ. ಅವ್ರು ಎಲ್ಲಿ ನಿಲ್ತಾರೋ ಲೈನ್ ಅಲ್ಲಿಂದಲೇ ಶುರುವಾಗುತ್ತೆ ಅಂತ ರೋಹಿ ಹೇಳಿದ್ಲು. ಮಿಸ್ಟರ್ ರೋಹಾನಿ ನಂಗೆ ಸಿಕ್ಕಿದ್ರೆ ತಕ್ಷಣ ಅಲ್ಲಿ ಕೋಪದಿಂದ ತುಂಬಿದ ದನಿ ಕೇಳಿಸ್ತು. ನಿಮ್ಮ ಬೇರೆ ಕೆಲಸವೇ ಇಲ್ಲ ಅನಿಸುತ್ತೆ ಅಂತ ಕೇಳಿ ಕುಡ್ಕಿದ್ಲು. ಪವಿತ್ರ, ಅಕ್ಷತಾ, ರೋಹನಿ, ರೋಹಿ ಮತ್ತು ರೀಟಾ ಇದ್ದಲ್ಲೇ ಹೆಪ್ಪುಗಟ್ಟಿದ್ರು. ಅವ್ರ ಹಣೆ ಮೇಲೆ ಬೆವರಿನ ಹನಿಗಳು ಬಂದವು. ಮಾತು ಗಂಟರಲ್ಲೇ ಸಿಲುಕ್ತು. ಆ ನಾಲ್ವರು ಹೆದರುತ್ತಾ ಕೇಡಿ ಕಡೆ ನೋಡಿದ್ರು ಮತ್ತು ಗುಡುಗು ನುಂಗಿದ್ರು. ಎಲ್ಲರ ದೃಷ್ಟಿ ಕೇಡಿ ಮುಖದ ಮೇಲಿತ್ತು. ಅದು ಕೋಪದಿಂದ ಕೆಂಪಾಗಿತ್ತು. ನಿಮ್ಮ ನಾಲ್ಗೆ ಕತ್ತರಿಸ್ಬೇಕಂತ ಅನ್ನಿಸ್ತದೆ. ಕೆಲಸಕ್ಕಿಂತ ಹೆಚ್ಚಾಗಿ ನಿಮಗೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚುತ್ತಿದೆ ಅಂತ ಕೇಡಿ ಹೇಳಿದಾಗ ನಾಲ್ವರಿಗೂ ಹಾಕಚ್ಚಿದಂತಾಯಿತು. ಅವ್ರು ಯಾರೂ ಒಂದು ಮಾತನ್ನು ಆಡಲಿಲ್ಲ. ಪವಿತ್ರ, ಹೇಳಿ ಕೇಳಿ ಅಂತ ಪವಿತ್ರ ನಡುಗೋ ಧ್ವನಿಯಲ್ಲಿ ಹೇಳಿದ್ಲು. ಅಮೇರಿಕಾ ಕಾಲ್ ಮಾಡಿ ಲೀಸಾ ಮತ್ತು ದೀಕ್ಷಾಳನ್ನ ಇಲ್ಲಿಗೆ ಬರೋದಕ್ಕೆ ಹೇಳು ಅಂದ್ಲು ಕೇಡಿ. ಇದನ್ನು ಕೇಳಿ ಆ ನಾಲ್ವರು ಒಳಗಿನಿಂದ ನಡುಗು ಹೋದರು. ಕೇಡಿ ಆ ನಾಲ್ವರ ಕಡೆ ನೋಡ್ತಾ, ಮತ್ತು ನೀವು ನಾಲ್ವರು ವಾಪಸ್ ಅಮೇರಿಕಾಗೆ ಹೋಗ್ತಿದ್ದೀರಾ ಅಂತ ಆಜ್ಞೆ ನೀಡಿದ್ಲು. ಆ ನಾಲ್ವರ ಮುಖ ಬಿಳಿಸ್ಕೊಳ್ತು. ಅವರು ಕೇಡಿ ಕಾಲ್ಗಳಿಗೆ ಬಿದ್ದರು. ಪ್ಲೀಸ್, ನಾವಿನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಅಂತ ಅವರು ಗೋಗರಿದ್ರು. ಕೇಡಿ ಕೋಪದಿಂದ ಅಲ್ಲೇ ನಿಂತಿದ್ಲು. ನಾವು ಇನ್ನು ಮುಂದೆ ಕೆಲಸದ ಸಮಯದಲ್ಲಿ ಇಂಥ ಮಾತುಗಳನ್ನ ಆಡೋದಿಲ್ಲ ಅಂದರು. ಅವರು ಅಳುವ ಹಂತಕ್ಕೆ ಬಂದಿದ್ದರು. ಕೇಡಿ ತನ್ನ ನಿರ್ಧಾರ ಬದಲಿಸುವಂತೆ ಕಾಣ್ತಿರ್ಲಿಲ್ಲ. ಎದ್ದೇಳಿ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ಲು. ಆ ನಾಲ್ವರು ಎದ್ದು ನಿಂತರು. ಅವರ ಮುಖ ಸಪ್ಪೆಯಾಗಿತ್ತು. ಹೇಳಿ, ನೀವು ನಾಲ್ವರು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಪವಿತ್ರ ಗಂಭೀರವಾಗಿ ಉತ್ತರಿಸಿದ್ಲು. ಮೋನಾ. ಈ ಹೆಸರು ಕೇಳಿದ ತಕ್ಷಣ ಕೇಡಿ ಕಣ್ಣುಗಳಲ್ಲಿ ಏನೋ ಮಿಂಚಿತ್ತು. ಮೋನಾ ಭಾರತಕ್ಕೆ ವಾಪಸ್ ಬರ್ತಿದ್ದಾಳೆ ಅಂತ ಪವಿತ್ರ ಮಾಹಿತಿಯನ್ನು ನೀಡಿದ್ಲು. ಕೇಡಿ ಮುಖದಲ್ಲಿ ವಿಷದಂತ ನಗು ಮೂಡ್ತು. ಮೋನಾ ಡಾರ್ಲಿಂಗ್ ಅಂತ ಕೇಡಿ ಕೋಪದಿಂದ ನಕ್ಕಿದ್ಲು. ಕೇಡಿ ಆ ನಾಲ್ವರಿಗೆ ಅಲ್ಲಿಂದ ಹೋಗೋದಕ್ಕೆ ಸನ್ನೆ ಮಾಡಿದ್ಲು. ಅವರು ಹೊರಟು ಹೋದರು. ಮೋನಾ ಡಾರ್ಲಿಂಗ್, ನಿನ್ನನ್ನು ಭೇಟಿಯಾಗೋದಕ್ಕೆ ನಾನು ತುಂಬ ಕಾಯ್ತಿದ್ದೀನಿ. ನೀನು ಮಾಡಿದ ಕೆಲಸಗಳಿಗೀಗ ಬೆಲೆ ತೆರೆಯೋ ಸಮಯ ಬಂದಿದೆ ಅಂತ ಕೇಡಿ ಮನಸ್ಸಲ್ಲಿ ಅಂದ್ಕೊಂಡ್ಳು. ಅಷ್ಟರಲ್ಲೇ ಅವಳ ರೂಮಿನ ಬಾಗಿಲು ತಟ್ಟುವಂತ ಸದ್ದಾಯಿತು. ಅವಳ ಮುಖಭಾವ ಬದಲಾಯಿತು. ಅವಳು ಬೇಗನೆ ಬಟ್ಟೆ ಬದಲಿಸಿದ್ಲು. ಕಡು ನೀಲಿ ಬಣ್ಣದ ಟಾಪ್ ಮತ್ತು ಕಪ್ಪು ಜೀನ್ಸ್ ಧರಿಸಿದ್ಲು. ಅದರಲ್ಲಿ ಅವಳು ಅದ್ಭುತವಾಗಿ ಕಾಣ್ತಿದ್ಲು. ಕೇಡಿ ಬಾಗಿಲು ತೆರೆದ್ಲು. ಅವಳು ನಿರೀಕ್ಷಿಸಿದಂತೆ ಎದುರಿಗೆ ರಿದಮ್ ನಿಂತಿದ್ದ. ಅವನ ಕೈಯಲ್ಲಿ ಹೂಗುಚ್ಛ ಇತ್ತು. ರಿದಮ್ ಅವಳನ್ನ ನೋಡ್ತಾ, ಬೇಬಿ, ತಯಾರಾಗಲು ನಿನಗೆ ಯಾಕೆ ಇಷ್ಟು ಸಮಯ ಹಿಡಿತು ಅಂತ ಕೇಳಿದ. ಕೇಡಿ ಅವನ ಕಡೆ ನೋಡ್ತಾ, ಡಾರ್ಲಿಂಗ್, ಏನು ಹಾಕ್ಕೊಳ್ಳಿ ಅಂತ ತಿಳಿತಿರಲಿಲ್ಲ. ಅಂತಿಮವಾಗಿ ನಿನಗಾಗಿ ಸಿದ್ಧವಾಗಬೇಕಿತ್ತಲ್ವೇ ಅಂತ ರಿದಮ್ನನ್ನು ತನ್ನ ಬಲೆಯಲ್ಲಿ ಬೀಳಿಸ್ತಾ ಹೇಳಿದ್ಲು. ರಿದಮ್ ಮುಖದಲ್ಲಿ ನಗು ಬಂತು. ಅವನು ಹೂಗುಚ್ಚ ನೀಡ್ತಾ, ಇದು ನಿನಗಾಗಿ ಬೇಬಿ ಅಂದ. ಥ್ಯಾಂಕ್ ಯು ಅಂದ್ಲು ಕೇಡಿ. ರಿದಮ್ ಅವಳು ಕೈ ಹಿಡಿದು ಹೊರಕೊರೆದೊಯ್ದು ಅವಳು ಸುಮ್ಮನೆ ಅವನ ಹಿಂದೆ ನಡೆದ್ಲು. ನಾವೆಲ್ಲಿಗೆ ಹೋಗ್ತಿದ್ವಿ ಡಾರ್ಲಿಂಗ್? ನಮ್ಮ ನಿಶ್ಚಿತಾರ್ಥ ನೆನ್ನೆ ಹಾಳಾಗೋಯ್ತು. ಹಾಗಾಗಿ ಇವತ್ತು ನಿನ್ನ ಮನಸ್ಸನ್ನು ಸರಿಪಡಿಸೋದಕ್ಕೆ ನಾವು ರೆಸ್ಟೋರೆಂಟ್ಗೆ ಹೋಗ್ತಿದ್ವಿ ಅಂದ ರಿದಮ್. ಡಾರ್ಲಿಂಗ್, ಆ ಮನುಷ್ಯ ಯಾರು ಅಂತ ಕೇಡಿ ಕೇಳಿದ್ಲು. ರಿದಮ್ನ ಮುಖ ಬದಲಾಯಿತು. ಅವನ ಬಗ್ಗೆ ನಿನಗೆ ಯಾಕೆ ತಿಳಿಬೇಕು ಅಂತ ರಿದಮ್ ಸ್ವಲ್ಪ ಕೋಪದಿಂದ ಕೇಳ್ದ. ಏನಿಲ್ಲ, ಆದರೆ ಅವನು ಎಷ್ಟು ಅಸಭ್ಯವಾಗಿದ್ದ.
ಅವನಿಂದ ನಮ್ಮ ನಿಶ್ಚಿತಾರ್ಥ ಹಾಳಾಯಿತು. ನಾನು ಅವನ ದ್ವೇಷಿಸ್ತೀನಿ ಅಂದ್ಲು ಕೇಳಿ. ರಿದಮ್ ಮುಖದಲ್ಲಿ ನಗು ಬಂತು. ಅವನು ಮುಖ್ಯ ಏನಲ್ಲ, ನೀನು ಕೇವಲ ನನ್ನ ಮೇಲೆ ಗಮನ ಹರಿಸು ಅಂತ ರಿದಮ್ ಅವಳು ಕೆನ್ನೆಯನ್ನು ಸವರ್ತಾ ಹೇಳ್ದ. ಕೇಳಿ ಕೇವಲ ತಲೆ ಅಲ್ಲಾಡಿಸಿದ್ಲು. ಅವಳಿಗೆ ರಿದಮ್ನ ಕೈಯನ್ನು ಕಿತ್ತೆಸಿಬೇಕಂತಿತ್ತು, ಆದರೆ ಅವಳು ತನ್ನನ್ನು ಹತೋಟಿಯಲ್ಲಿ ಇಟ್ಕೊಂಡ್ಳು. ಸ್ವಲ್ಪ ಸಮಯದಲ್ಲಿ ಅವರು ರೆಸ್ಟೋರೆಂಟ್ ತಲುಪಿದ್ರು. ಅದು ಮುಂಬೈನ ಅತ್ಯಂತ ದುಬಾರಿ ಮತ್ತು ಐಷಾರಾಮಿ ರೆಸ್ಟೋರೆಂಟ್ ಆಗಿತ್ತು. ರಿದಮ್ ಕೇಳಿ ಕೈ ಹಿಡಿದಿದ್ದ. ಅವರು VIP ಜಾಗಕ್ಕೆ ಹೋದರು. ರಿದಮ್ ಕುರ್ಚಿ ಎಳೆದು ಅವಳಿಗೆ ಕೂತ್ಕೊಳ್ಳೋದಕ್ಕೆ ಸನ್ನೆ ಮಾಡ್ದ. ಅವರಿಬ್ಬರು ಎದುರು ಬದ್ರು ಕೂತು ಊಟ ಮಾಡ್ತಿದ್ರು. ಅಷ್ಟರಲ್ಲಿ ಕೇಳಿಯ ದೃಷ್ಟಿ ಸ್ವಲ್ಪ ದೂರದಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿ ಮೇಲೆ ಬಿತ್ತು. ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಎದುರಿಗೆ ಬೇರೆ ಯಾರೂ ಅಲ್ಲ, ಅಭಿನವ್ ಕೂತಿದ್ದ. ಆದರೆ ಅಭಿನವ್ನ ಗಮನ ಇವಳ ಕಡೆ ಇರಲಿಲ್ಲ. ಬದಲಾಗಿ ಅವನು ತನ್ನ ಎದುರಿಗೆ ಕೂತಿದ್ದ ಹುಡುಗಿ ಜೊತೆ ಏನೋ ಮಾತಾಡ್ತಿದ್ದ. ಅಭಿನವ್ ಮುಖದಲ್ಲಿ ಸಣ್ಣ ನಗು ಇತ್ತು. ಆ ಹುಡುಗಿಯ ಬೆನ್ನು ಇವಳ ಕಡೆಗಿತ್ತು. ಏನಾಯ್ತು ಬೇಬಿ ಅಂತ ರಿದಮ್ ಕೇಳ್ದ. ಕೇಳಿ ದೃಷ್ಟಿ ಸರಿಸಿದ್ಲು. ಏನಿಲ್ಲ ಅಂತ ಸಣ್ಣದಾಗಿ ನಕ್ಕದ್ಲು. ಆದರೆ ಕೇಳಿ ಕಣ್ಣುಗಳು ಕಳ್ಳತನದಿಂದ ಮತ್ತೆ ಅತ್ತ ಕಡೆ ಹೋದ್ವು. ಅವಳು ಅಭಿನವನ ನಗುವನ್ನೇ ನೋಡ್ತಿದ್ಲು. ಅವಳಿಗೆ ಊಟದ ಮೇಲೆ ಗಮನ ಹರಿಸೋದಕ್ಕಾಗ್ತಾ ಇರಲಿಲ್ಲ. ಅಭಿನವ್ ತನಗಾಗಿ ಬಂದಿದ್ದಾನೆ ಅಂತ ಅವಳಿಗೆ ಅನ್ನಿಸಿತ್ತು. ಆದರೆ ಅಭಿನವ್ ಒಮ್ಮೆಯೂ ತಲೆ ಎತ್ತಿ ಅವಳ ಕಡೆ ನೋಡಲಿಲ್ಲ. ಅವನು ಎದುರಿಗಿದ್ದ ಹುಡುಗಿಯನ್ನೇ ನೋಡುತ್ತಾ ನಗ್ತಿದ್ದ. ಕೇಡಿಗೆ ಒಳಗಿನಿಂದ ಏನೋ ಚುಚ್ಚಿದಂತಾಯಿತು. ಎದುರಿಗೆ ಕೂತಿರೋ ವ್ಯಕ್ತಿ ಅಭಿನವ್ ಹೌದೇ? ಹಾಗಿರೋದಕ್ಕೆ ಸಾಧ್ಯ ಇಲ್ಲ. ಅವನಿಲ್ಲಿದ್ದರೆ ಸುಮ್ಮನೆ ಇರ್ತಿರ್ಲಿಲ್ಲ, ಇಲ್ಲಿ ಗಲಾಟೆಯೇ ಮಾಡ್ತಿದ್ದ. ಇದರರ್ಥ ಇವನು ಅಭಿನವ್ ಅಲ್ಲ. ನಾನು ಅವನ ಬಗ್ಗೆ ತುಂಬ ಯೋಚಿಸ್ತಿದ್ದೀನಿ, ಹಾಗಾಗ ಕಾಣ್ತಿದ್ದಾನೆ ಅಂತ ಕೇಳಿ ತನ್ನ ಮನಸ್ಸನ್ನು ಸಮಾಧಾನಪಡಿಸ್ಕೊಂಡ್ಳು. ಅವಳು ಊಟದ ಮೇಲೆ ಗಮನ ಹರಿಸೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಕಣ್ಣುಗಳು ಪದೇ ಪದೇ ಅತ್ತ ಕಡೆ ಹೋಗ್ತಾ ಇದ್ವು. ರಿದಮ್ ಕೇಡಿಯನ್ನು ಗಮನಿಸ್ತಾ, ಬೇಬಿ ನೀನು ಆರಾಮಾಗಿ ಇಲ್ಲ ಅಂತ ಅನ್ನಿಸ್ತಿದೆ ಅಂತ ರಿದಮ್ ಕೇಡಿ ದೃಷ್ಟಿ ಎಲ್ಲಿಗೆ ಹೋಗ್ತಿದೆಯೋ ಅಲ್ಲಿಗೆ ತಿರುಗಿ ನೋಡ್ದ. ಕೋಪದಿಂದ ರಿದಮ್ನ ಮುಷ್ಟಿಗಳು ಬಿಗಿಯಾದವು, ಕಣ್ಣುಗಳು ಕೆಂಪಾದವು. ಅವನ ಕೋಪದಿಂದ ಎದ್ದು ನಿಂತು, ನನಗನ್ಸುತ್ತೆ ನೀನಿಲ್ಲಿ ಸ್ವಲ್ಪ ತೊಂದರೆಯಲ್ಲಿದೆಯಾ ಅಥವಾ ನಿನ್ನ ಗಮನ ಬೇರೆ ಎಲ್ಲೋ ಇದೆ ಅಂತ ಕೋಪದ ಧ್ವನಿಯಲ್ಲಿ ಹೇಳ್ದ. ರಿದಮ್ ಅವಳ ಕೈ ಹಿಡ್ದ. ನನಗನ್ಸುತ್ತೆ ನಾವಿನಿಂದ ಹೊರಡಬೇಕು. ನಿನ್ನ ಗಮನ ನನಗಿಂತ ಹೆಚ್ಚಾಗಿ ಬೇರೆ ಯಾರ ಮೇಲೂ ಇದೆ ಅಂತ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಹೇಳ್ದ. ರಿದಮ್ನ ಮಾತುಗಳ ಹಿಂದಿನ ವ್ಯಂಗ್ಯ ಕೇಡಿಗೆ ಚೆನ್ನಾಗಿ ಅರ್ಥ ಆಗ್ತಿತ್ತು. ಕೇಡಿ ಹೊರಡುವಾಗ ಮತ್ತೆ ತಿರುಗಿ ಒಮ್ಮೆ ನೋಡಿದ್ಲು. ಇದನ್ನು ರಿದಮ್ ಗಮನಿಸ್ದ. ಅವನ ರಕ್ತ ಕುದಿಯತೊಡಗ್ತು. ಅಭಿನವ್ ರಹಾನೆ ಮೊದಲು ಕೇಡಿ, ಈಗ ನೀನು ಅಕ್ಷತಾಳನ್ನು ಕೂಡ ನನ್ನಿಂದ ದೂರ ಮಾಡೋದಕ್ಕೆ ಬಯಸ್ತಿದ್ಯಾ? ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ ಅಂತ ರಿದಮ್ ಮನಸ್ಸಲ್ಲೇ ಅಂದ್ಕೊಂಡ. ಅವರಿಬ್ಬರು ರೆಸ್ಟೋರೆಂಟ್ನಿಂದ ಹೊರ ಬಂದರು. ಹೊರಗೆ ತಣ್ಣನೆಯ ಗಾಳಿ ಬೀಸ್ತಿತ್ತು ಮತ್ತು ಸಣ್ಣದಾಗಿ ಮಳೆ ಹನಿಗಳು ಬೀಳತೊಡಗಿದ್ವು. ಅಭಿನವ್, ಐ ಲವ್ ಯು, ಐ ಲವ್ ಯು ಅಭಿನವ್ ಎಂಬ ಕೂಗು ಕೇಳಿ ಕಿವಿಗೆ ಬಿತ್ತು. ಅವಳು ತಿರುಗಿ ನೋಡಿದ್ಲು. ಅಭಿನವ್ ಹೊರಗೆ ಬರ್ತಿದ್ದ. ಒಬ್ಬ ಹುಡುಗಿ ಅವರನ್ನು ಹಿಂದಿನಿಂದ ಅಪ್ಕೊಂಡಿದ್ಲು. ಅವಳ ಕೈಗಳು ಅವನ ಎದೆ ಮೇಲಿದ್ವು. ಅಲ್ಲಿ ಮಳೆ ಜೋರಾಗತೊಡಗ್ತು. ಅಭಿನವ್ ಅಲ್ಲಿಯೇ ಹೆಪ್ಪುಗಂಡದಂತೆ ನಿಂತಿದ್ದ. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅಭಿನವ್ ಆ ಹುಡುಗಿ ಕೈಗಳನ್ನ ತನ್ನ ಎದೆಯಿಂದ ಸರಿಸ್ತಾ ಆ ಹುಡುಗಿ ಅವಳ ಎದುರಿಗೆ ಬಂದಳು. ಅವಳು ನೋಡೋದಕ್ಕೆ ತುಂಬ ಸುಂದರವಾಗಿದ್ಲು. ಅವಳು ಅಭಿನವ್ನ ಮುಖವನ್ನು ಹಿಡ್ಕೊಂಡ್ಳು. ಆದರೆ ಅಭಿನವ್ ಅವಳ ಕೈಯನ್ನು ದೂರ ತಳೆದ. ಅವಳು ಮತ್ತೆ ಬಲವಂತವಾಗಿ ಅವನ ಮುಖವನ್ನು ಹಿಡ್ಕೊಂಡು, ಐ ಲವ್ ಯು ಅಭಿನವ್, ನಾನು ನೀನಿಲ್ಲದೆ ಬದುಕಲಾರೆ ಅಂತ ಹೇಳ್ತಾ ಅಳತೊಡಗಿದ್ಲು. ನಡಿ ಬೇಬಿ ಅಂತ ರಿದಮ್ ಕರೆದು ಕೇಳಿ ಕೇಳಿಸ್ಕೊಳ್ಳದಂತೆ ನಿಂತಿದ್ಲು. ರಿದಮ್ ಕೋಪದಿಂದ ಅವಳು ಕೈ ಹಿಡಿದು ಎಳೆದ. ಕೇಳಿ ಅವನ ಕೈ ಕಿತ್ತೆಸೆದು ಕೋಪದಿಂದ ರಿದಮ್ನನ್ನು ನೋಡಿದ್ಲು. ಐ ಲವ್ ಯು ಅಭಿನವ್ ಅಂತ ಹುಡುಗಿ ಅಳ್ತಾ ಅಭಿನವ್ನ ಹಣೆಗೆ ಮುತ್ತಿಟ್ಲು. ನಾನು ಸತ್ತು ಹೋಗ್ತೀನಿ ಅಭಿನವ್, ನಿಜವಾಗಿಯೂ ಸತ್ತು ಹೋಗ್ತೀನಿ ಅಂತ ಅವಳು ಅವನ ಕೆನ್ನೆಗಳಿಗೆ ಸತತವಾಗಿ ಮುತ್ತಿಡ್ತಿದ್ಲು. ಹಿನ್ನೆಲೆಯಲ್ಲಿ ಸಂಗೀತ ಕೇಳಿ ಬರ್ತಾ ಇತ್ತು. ಒಂದು ವೇಳೆ ನೀನು ಸಿಕ್ಕಿದ್ರೆ ನಾನು ಈ ಜಗತ್ತನ್ನೇ ಬಿಡ್ತೀನಿ. ಅಭಿನವ್ ಆ ಹುಡುಗಿಯನ್ನು ತನ್ನಿಂದ ದೂರ ಮಾಡ್ದ. ಅವನು ಕೋಪದಿಂದ ಅವಳನ್ನ ನೋಡ್ತಿದ್ರು. ಆ ಹುಡುಗಿಯ ಮುಖದಲ್ಲಿ ನಗು ಇತ್ತು. ಅವಳು ಮತ್ತೆ ಹೋಗಿ ಅಭಿನವ್ನ ಎದೆಗೆ ಅಪ್ಕೊಂಡ್ಳು. ಅಭಿನವ್ ಕೋಪದಿಂದ ಅವಳು ಕೂದಲು ಹಿಡಿದು, ನಿನಗೆ ಸಾಯಬೇಕು ಅಂತಿದ್ಯಾ ಅಂತ ಕಿರ್ಚ್ದ.
ಅವಳು ಅವನ ಕಣ್ಣುಗಳಲ್ಲಿ ನೋಡ್ತಾ, ಹೌದು, ನಾನು ಮೊದಲೇ ಸತ್ತು ಹೋಗಿದ್ದೇನೆ ನಿನ್ನ ಪ್ರೀತಿಯಲ್ಲಿ ಅಂದ್ಲು. ಹುಚ್ಚಿಯಾಗ್ಬಿಟ್ಟಿದ್ಯಾ ನೀನು ಅಂತ ಅಭಿನವ್ ಗುಡುಗ್ದ. ಹೌದು, ನಿನ್ನ ಪ್ರೀತಿಯಲ್ಲಿ ಹುಚ್ಚಿಯಾಗಿದ್ದೀನಿ. ಈ ಲೂಸಿ ನಿನಗಾಗಿ ಸತ್ತು ಮತ್ತೆ ವಾಪಸ್ ಬಂದಿದ್ದಾಳೆ ಅಂದ್ಲು ಅವಳು. ಅವಳ ಕಣ್ಣುಗಳಲ್ಲಿ ಅಭಿನವನ ಬಗ್ಗೆ ಹುಚ್ಚುತನ ಇತ್ತು. ಅಭಿನವ್ ಅವಳನ್ನು ಕೋಪದಿಂದ ದೂರ ತಳ್ದ. ಮಳೆ ಜೋರಾಗಿ ಸುರಿತಿತ್ತು. ಅಭಿನವ್ ತನ್ನ ಕಾರಿನ ಕಡೆ ನಡೆದ. ಲೂಸಿ ಓಡು ಬಂದು ಅವನ ಬೆನ್ನಿಗೆ ಅಪ್ಕೊಂಡ್ಳು. ದಯವಿಟ್ಟು ನನ್ನ ಪ್ರೀತಿಸು. ಅವಳ ಕಣ್ಣುಗಳು ತುಂಬಿ ಬಂದವು. ಅಭಿನವ್ ಅಲ್ಲಿಯೇ ನಿಂತ. ಅವನ ತಲೆ ಎತ್ತಿ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಆ ಹುಡುಗಿ ಕೇಡಿ ಕಡೆ ನೋಡ್ದ. ಮಳೆಯ ಹನಿಗಳು ಅಭಿನವನ ಮುಖದ ಮೇಲೆ ಜಾರ್ತಿದ್ವು. ಕೇಡಿ ಶಿಲಿಯಂತೆ ನಿಂತಿದ್ಲು. ತನ್ನೆದುರಿಗೆ ನಡೀತಿರೋ ದೃಶ್ಯವನ್ನು ನೋಡ್ತಿದ್ಲು. ಅವಳಿಗೆ ತನ್ನ ಪ್ರಪಂಚವೇ ಲೂಟಿಯಾದಂತ ಅನಿಸ್ತಿತ್ತು. ಅವಳ ಮುಷ್ಟಿಗಳು ಬಿಗಿಯಾಗಿದ್ವು. ಕಣ್ಣುಗಳಲ್ಲಿ ಬೆಂಕಿ ಉರಿತಾ ಇತ್ತು. ಅವಳ ನೋಟ ಈ ಜಗತ್ತನ್ನೇ ಸುಟ್ಟು ಹಾಕುವಂತಿತ್ತು. ರಿದಮ್ ಕೋಪದಿಂದ ಕುದಿತಿದ್ದ. ಯಾಕಂದರೆ ಅವನಿಗೆ ಅಕ್ಷತಾಳ ಕಣ್ಣುಗಳಲ್ಲಿ ಅಭಿನವ್ನ ಬಗ್ಗೆ ಬೇರೆಯದೇ ಭಾವನೆ ಕಾಣ್ತಾ ಇತ್ತು. ಅಭಿನವ್ ತನ್ನ ದೃಷ್ಟಿಯನ್ನು ಅಲ್ಲಿಂದ ಸರಿಸ್ತಾ. ಕೇಡಿಗೆ ದೊಡ್ಡ ಆಘಾತ ಆಯಿತು. ಆಕಾಶದಲ್ಲಿ ಜೋರಾಗಿ ಮಿಂಚು ಮಿಂಚಿತು. ಅಭಿನವ್ ಅವಳನ್ನು ಗೊತ್ತಿಲ್ಲದ ವ್ಯಕ್ತಿಯಂತೆ ನೋಡ್ದ. ಕೇಡಿ ಅಭಿನವ್ನ ಕಡೆ ಒಂದು ಹೆಜ್ಜೆ ಹಾಕಿದ್ಲು. ಅಷ್ಟರಲ್ಲೇ ರಿದಮ್ ಅವಳ ಕೈ ಹಿಡಿದು ಬಲವಂತಾಗಿ ಎಳ್ಕೊಂಡು ಹೋದ. ಸಂಜೆ ಸಮಯ. ಕೇಡಿ ಫ್ಲ್ಯಾಟ್ನಲ್ಲಿ. ಅವಳು ಓಡುತ್ತಾ ಒಳಗೆ ಬಂದಳು. ಟಬ್ ಅಂತ ಬಾಗಿಲು ಮುಚ್ಚಿದ್ಲು. ಅವಳ ಕಣ್ಣುಗಳು ಕೆಂಪಗಿದ್ವು. ಕೋಪದಿಂದ ರೂಮ್ನಲ್ಲಿದ್ದ ಎಲ್ಲ ಸಾಮಾನುಗಳನ್ನ ಎಸೆದು ಪುಡಿ ಪುಡಿ ಮಾಡಿದ್ಲು. ಕಣ್ಣೀರು ಸುರಿತಿತ್ತು. ಹಾಸಿಗೆಯ ಬೆಡ್ಶೀಟ್ ಎಳೆದು 2 ತುಂಡು ಮಾಡಿದ್ಲು. ಅಂತ ಕಿರ್ಚಿದ್ಲು. ಇಲ್ಲ, ಇದು ಸಾಧ್ಯವೇ ಇಲ್ಲ. ಅವಳು ಹುಚ್ಚಿಯಂತೆ ಆಡ್ತಿದ್ಲು. ಅಭಿನವ್, ನೀನು ಹೀಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇಡಿ ಹೂಕುಂಡವನ್ನ ಎತ್ತಿ ಕನ್ನಡಿ ಮೇಲೆ ಎಸೆದ್ಲು. ಅಭಿನವ್ ಅಂತ ಜೋರಾಗಿ ಕಿರ್ಚಿದ್ಲು. ಮೆಲ್ಲನೆ ಅವಳು ಮಂಡಿಯೂರು ಕೂತ್ಲು. ಅವಳ ಕೈಯಿಂದ ರಕ್ತ ಬರ್ತಿತ್ತು. ನೆಲದ ಮೇಲೆ ಬಿದ್ದಿದ್ದ ಗಾಜಿನ ಚೂರುಗಳ ಮೇಲೆ ಅವಳ ಕಣ್ಣೀರು ಬೀಳ್ತಿತ್ತು. ಅಭಿನವ್, ನೀನು ಕೇವಲ ನನ್ನವನು. ನನ್ನ ಮಧ್ಯೆ ಯಾರನ್ನು ಬರೋದಕ್ಕೆ ಬಿಡೋದಿಲ್ಲ ಅಂತ ಕೋಪದಿಂದ ಹೇಳಿದ್ಲು. ಅಷ್ಟರಲ್ಲಿ ಅವಳಿಗೆ ತನ್ನ ಮುಂದೆ ಅಭಿನವ್ ಕಾಣಿಸಿದಂತಾಯಿತು. ನೀನು ಅಂತ ಅವಳು ಅಳುತ್ತಾ ಅವನಿದೆ ಒರಗಿದ್ಲು. ನೀನು ಹೀಗೆ ಮಾಡಬೇಡ ಅಂದ್ಲು. ಅಭಿನವ್ ಅವಳ ಮುಖ ಹಿಡಿದು ಶ್ ಅಂತ ಹಣೆಗೆ ಮುತ್ತಿಟ್ಟ. ಕೇಡಿ ತನ್ನ ರಕ್ತ ಸಿಕ್ತ ಕೈಗಳಿಂದ ಅಭಿನವನ ಬಿಳಿ ಶರ್ಟನ್ನು ಹಿಡ್ಕೊಂಡ್ಳು. ಅವನ ಶರ್ಟ್ ಬಟನ್ ತುಂಡು ಮಾಡಿ ಅವನ ತನ್ನ ಕಡೆಗೆ ಎಳೆದ್ಲು. ಅವನನ್ನು ಚುಂಬಿಸಿದ್ಲು. ಸತತವಾಗಿ ಅವನ ಮುತ್ತಿಡ್ತಾ ಅಳುತ್ತಿದ್ಲು. ಅವಳು ನನ್ನ ಕಚ್ತಿದ್ಲು. ನನ್ನ ಬಿಟ್ಟು ಬೇರೆ ಯಾರ ಜೊತೆ ಹತ್ರ ಆದರೂ ಹೋದರೆ ನಿನ್ನ ಪ್ರಾಣ ತೆಗಿತೀನಿ. ಯಾರವಳು ಹುಡುಗಿ? ಎಲ್ಲರ ಮುಂದೆ ನಿನಗೆ ಪ್ರೇಮ ನಿವೇದನೆ ಮಾಡ್ತಿದ್ಲು. ಅವಳಿಗೆ ಎಷ್ಟು ಧೈರ್ಯ ಅಂತ ಕೇಳಿ ಗುಡುಗಿದ್ಲು. ಈ ಹೃದಯದಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ಬಂದರೆ ನಾನು ಈ ಪ್ರಪಂಚವನ್ನೇ ನಾಶ ಮಾಡ್ತೀನಿ ಅಂದ್ಲು. ಅಭಿನವ್ ಏನನ್ನು ಮಾತಾಡ್ತಿರಲಿಲ್ಲ. ಏನಾಯ್ತು ನಿನಗೆ? ಇಷ್ಟು ಕೋಪ ಯಾಕೆ? ನೀನೇ ಅಲ್ವೇ ನನ್ನ ಬಿಟ್ಟು ಬಂದಿದ್ದು ಅಂತ ಹಿಡ್ದ. ಅಭಿನವ್ ಅವಳಿಂದ ದೂರ ಹೋಗತೊಡಗ್ದ. ಅವನು ಮುಖ ತಿರುಗಿಸ್ಕೊಂಡು ಹೋದ. ವಾಪಸ್ ಬಾ ಅಂತ ಕೇಳಿ ಕಿರ್ಚಿದ್ರು. ಆದರೆ ಅಭಿನವ್ ಗಾಳಿಯಲ್ಲಿ ಮಾಯವಾದ. ಕೇಳಿ ಅಲ್ಲಿಯ ಪ್ರಜ್ಞೆ ತಪ್ಪಿದ್ಲು. ಇನ್ನೊಂದೆಡೆ ರಿದಮ್ನ ವಿಲ್ಲಾದಲ್ಲಿ ಅಮ್ಮ, ಅಭಿನವ್ನ ಬಗ್ಗೆ ಏನಾದರೂ ಮಾಡಲೇಬೇಕು ಅಂತ ರಿದಮ್ ಕಿರ್ಚಿದ. ನಾನು ಅವನ್ನ ಬಿಡೋದಿಲ್ಲ. ಪ್ರತಿ ಬಾರಿ ನನ್ನ ದಾರಿಗಡ್ಡ ಬರ್ತಾನೆ. ಮೊದಲು ಕೇಳಿ ಅವಳು ಕೇವಲ ಅವನ ಮೇಲೆ ಹುಚ್ಚಿಯಾಗಿದ್ಲು. ನನ್ನಲ್ಲಿ ಏನು ಕಡಿಮೆ ಇತ್ತಮ್ಮ? ರಿದಮ್ ಹುಚ್ಚನಂತ ಆಡ್ತಿದ್ದ. ನಾನು ಕೇಡಿಗೆ ಎಷ್ಟು ಬಾರಿ ಹೇಳಿದೆ ನಂಗೆ ಒಂದು ಅವಕಾಶ ಕೊಡುವಂತ. ಆದರೆ ಅವಳು ಅಭಿನವ್ನ ಹಿಂದೆ ಹುಚ್ಚಿಯಾಗಿದ್ಲು. ಅದಕ್ಕಾಗಿ ನಾನು ಅವಳ ಅಂತ ಹೇಳಿ ರಿದಮ್ ಸುಮ್ಮನಾದ. ಅನಿತಾ ಕಣ್ಣುಗಳಲ್ಲಿ ಏನೋ ಮಿಂಚಿತು. ತನ್ನ ಮಗನ ಮುಂದಿನ ಮಾತುಗಳು ಅವಳಿಗೆ ಚೆನ್ನಾಗಿ ತಿಳಿದಿದ್ವು. ಮರೆತು ಬಿಡು ರಿದಮ್, ಅವಳು ನಿನ್ನ ಪ್ರೀತಿಗೆ ಅರ್ಹಳಲ್ಲ ಅಂದ್ಲು ಅವಳು. ಹೀಗೆ ಮರೀಲಿ ಅಂದು ಕೇಡಿ ನನ್ನ ತಿರಸ್ಕರಿಸಿದ್ಲು. ನಾನು ನನ್ನ ಕೈಯಾರೆ ಅವಳನ್ನು. ರಿದಮ್ನ ಕಣ್ಣುಗಳು ಕೆಂಪಾದವು. ನಂಗೆ ಗೊತ್ತಿಲ್ಲ ಅಮ್ಮ ಅದು ಹೇಗಾಯಿತು ಅಂತ. ಆದರೆ ನಾನು ಅದನ್ನು ಮಾಡೋದಕ್ಕೆ ಬಯಸಿರಲಿಲ್ಲ. ನಾನು ನನ್ನ ಕೇಡಿಗೆ ಎಂದು ಶೂಟ್ ಮಾಡ್ತಿರಲಿಲ್ಲ ಅಂದ ರಿದಮ್. ಅನಿತಾ ತನ್ನ ಮಗನ ಮಾತು ಕೇಳಿ ಮೌನವಾದ್ಲು. ಆದರೆ ಅಮ್ಮ, ಈ ಬಾರಿ ಹಾಗಾಗೋದಿಲ್ಲ. ಅಕ್ಷತಾಳ್ ನನ್ನಿಂದ ದೂರ ಹೋಗೋದಕ್ಕೆ ಬಿಡೋದಿಲ್ಲ. ಅವಳು ನನ್ನವಳಾಗಿ ಇರಬೇಕು. ನಮ್ಮ ಮಧ್ಯೆ ಅಭಿನವ್ ಅಥವಾ ಮತ್ಯಾರೂ ಬರೋದಿಲ್ಲ. ರಿದಮ್ನ ಕಣ್ಣುಗಳಲ್ಲಿ ಬೆಂಕಿ ಇತ್ತು. ಸಿದ್ಧತೆಗಳನ್ನ ಶುರು ಮಾಡಿ ಅಮ್ಮ, ನಾಳೆ ಮತ್ತು ನಿಶ್ಚಿತಾರ್ಥ ಪಾರ್ಟಿ ನಡೆಯುತ್ತೆ ಅಂತ. ಅದೇ ಸಮಯದಲ್ಲಿ ಮುಂಬೈ ನಗರದಿಂದ ದೂರ ಕಾಡಿನ ಮಧ್ಯದಲ್ಲಿ
ಒಬ್ಬ ಹೆಂಗಸು ತನ್ನ ಮುಖ ಮುಚ್ಕೊಂಡು ಕಾಡಿನ ಮಧ್ಯದ ಮರದ ಮನೆಯೊಳಗೆ ಹೋದ್ಲು. ಅವಳು ಕತ್ತಲೆ ಕೋಣೆಯೊಳಗೆ ಹೋದಾಗ ಅಲ್ಲಿ ಯಾರೋ ಕೂತಿದ್ರು. ಅವರ ಆಕೃತಿ ಮಾತ್ರ ಕಾಣ್ತಿತ್ತು. ಬಂದ್ಯಾ ಅನಿತಾ, ನೀನು ಖಂಡಿತ ಬರ್ತೀಯಾ ಅಂತ ನನಗೆ ನಂಬಿಕೆ ಇತ್ತು ಅಂತ ಅಲ್ಲಿ ಕೂತಿದ್ದ ವ್ಯಕ್ತಿ ಅಟ್ಟಹಾಸದಿಂದ ನಕ್ಕಿದ್ರು. ನನ್ನ ನೆನಪು ಹೇಗೆ ಬಂದು ನಿನಗೆ? ನೀನು ಮತ್ತೆ ಭಾರತಕ್ಕೆ ಯಾಕೆ ಬಂದೆ? ಇಂದು ನಿನ್ನಿಂದಾಗ ನನ್ನ ಮಗ ತಾನೇ ಕೇಳಿ ಸಾವಿಗೆ ಕಾರಣ ಅಂತ ನೊಂದ್ಕೊಳ್ತಿದ್ದಾನೆ ಅಂತ ಅನಿತಾ ಕೋಪದಿಂದ ಹೇಳಿದ್ಲು. ಅನಿತಾ ಯಾರ ಜೊತೆ ಮಾತಾಡ್ತಿದ್ದಾಳೆ? ಆ ವ್ಯಕ್ತಿ ಯಾರು? ಕೇಡಿ ಸಾವಿನ ಜೊತೆ ಅವನಿಗೇನು ಸಂಬಂಧ? ರಿದಮ್ ನಿಜವಾಗಿಯೂ ಕೇಡಿಯನ್ನ ಕೊಂದಿದ್ದಾರಾ? ನೋಡೋಣ, ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.